ಭಾರತದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳಿವೆ. ಅವುಗಳಲ್ಲಿ ಕಾಶಿಯ ವಿಶ್ವನಾಥ ದೇವಾಲಯವೂ ಸಹ ಒಂದು. ಇದು ಭಾರತದ ಉತ್ತರದಲ್ಲಿ ಇದೆ. ಹಾಗೆಯೇ ದಕ್ಷಿಣ ಭಾಗದಲ್ಲಿ ಇರುವ ದಕ್ಷಿಣ ಕಾಶಿಯೇ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಚಾಣಕ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಹಾಗೂ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ. ಇಲ್ಲಿ ಶಿವನನ್ನು ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಈ ದೇವಾಲಯವು ಕಪಿಲಾ ನದಿಯ ದಡದಲ್ಲಿದೆ. ಈ ದೇವಾಲಯವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿದೆ. ಕರ್ನಾಟಕದ ಅತಿ ಶ್ರೀಮಂತ ದೇವಾಲಯಗಳಲ್ಲೊಂದು ಹಾಗೂ ಕರ್ನಾಟಕದ ಅತಿದೊಡ್ಡ ದೇವಾಲಯ ಇದಾಗಿದೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದು 1 ಎಕರೆ ವಿಸ್ತೀರ್ಣದಲ್ಲಿ 385 ಅಡಿ ಉದ್ದ ಹಾಗೂ 160 ಅಡಿ ಅಗಲವಿದೆ. ವಿಸ್ತಾರವಾಗಿ ಹರಡಿರುವ ದೇವಾಲಯವು ಬಂಗಾರದ ಹೊದಿಕೆಯ ಬಣ್ಣವನ್ನು ಹೊಂದಿದ್ದು, ಎತ್ತರದ ಗೋಪುರವು ನೋಡುಗರನ್ನು ಕಣ್ಮನ ಸೆಳೆಯುವಂತೆ ಮಾಡುತ್ತದೆ. ಈ ಗೋಪುರವನ್ನು ಮೈಸೂರು ಒಡೆಯರಾದ 3ನೇ ಕೃಷ್ಣರಾಜ ಒಡೆಯರ ಪತ್ನಿ ರಾಣಿ ದೇವರಾಜಮ್ಮಣ್ಣಿಯವರು ನಿರ್ಮಿಸಿದ್ದಾರೆ. ದೇವಾಲಯದ ಸ್ಥಳ ಪುರಾಣ. ಶಿವಪುರಾಣಗಳ ಪ್ರಕಾರ ಸುರಾಸುರರು ನಡೆಸುತ್ತಿದ್ದ ಸಮುದ್ರ ಮಂಥನದ ಸಮಯದಲ್ಲಿ ಮೊದಲು ಉದ್ಭವವಾದ ವಿಷವು ಅತ್ಯಂತ ಭೀಕರವಾದ ಪ್ರಭಾವವನ್ನು ಬೀರುತ್ತದೆ. ಈ ಭೀಕರತೆ ತಡೆಯಲು ಶಿವನು ಉದ್ಭವವಾದ ಹಾಲಾಹಲವನ್ನು ತಾನೇ ಸೇವಿಸುತ್ತಾನೆ. ಇದನ್ನು ತಿಳಿದ ಪಾರ್ವತೀ ದೇವಿಯು ಆ ವಿಷವನ್ನು ಶಿವನ ಗಂಟಲಿನಲ್ಲಿಯೇ ತಡೆದು ನಿಲ್ಲಿಸುತ್ತಾಳೆ. ಈ ಕಾರಣ ಶಿವನ ಗಂಟಲಿನ ಭಾಗವು ನೀಲಿ ಬಣ್ಣಕ್ಕೆ ತಿರುಗಿದ್ದು, ಅಂದಿನಿಂದ ಶಿವನು ನೀಲಕಂಠ, ವಿಷಕಂಠ, ನಂಜುಂಡೇಶ್ವರ ಎಂದು ಇಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ. ಮತ್ತೊಂದು ಪುರಾಣಗಳ ಪ್ರಕಾರ ಈ ಹಿಂದೆ ಗರಲಪುರಿಯಾಗಿದ್ದ ನಂಜನಗೂಡಿನಲ್ಲಿ ಕೇಶ ಎಂಬ ರಾಕ್ಷಸನು ಕಠಿಣ ತಪಸ್ಸಿನ ಮೂಲಕ ಬ್ರಹ್ಮ ಹಾಗೂ ವಿಷ್ಣುವನ್ನು ವರಿಸಿ ದುಷ್ಟ ಪರಾಕ್ರಮವನ್ನು ಎಲ್ಲೆ ಮೀರಿ ನಡೆಸುತ್ತಾನೆ. ಇವನ ಅಟ್ಟಹಾಸ ತಡೆಯಲಾಗದೆ ದೇವತೆಗಳು ಹಾಗೂ ಋಷಿಗಳು ಪರಶಿವನ ಮೊರೆ ಹೋಗುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಶಿವನು ಕೇಶನನ್ನು ತ್ರಿಶೂಲದಿಂದ ಸಂಹರಿಸಿ ತನ್ನ ಒಂದು ಅಂಶವನ್ನು ಇಲ್ಲೇ ನೆಲೆ ನಿಲ್ಲುವಂತೆ ಮಾಡಿ ಪವಿತ್ರ ಕ್ಷೇತ್ರವಾಗುವಂತೆ ಅನುಗ್ರಹಿಸುತ್ತಾನೆ. ಇನ್ನು ದಂತಕಥೆಗಳ ಮೂಲವು ತಂದೆಯ ಮಾತಿನಂತೆ ತಾಯಿಯ ತಲೆ ಕಡಿದ ಪರಶುರಾಮರಿಗೆ ಮಾತೃಹತ್ಯೆಯ ದೋಷ ಪರಿಹಾರಕ್ಕೆ ಭೂಮಂಡಲವನ್ನು ಸುತ್ತುತ್ತಾ ನಾರದರ ಸಲಹೆಯಂತೆ ಗರಲಪುರಿಗೆ ಪರಿಹಾರಕ್ಕೆಂದು ಬಂದು ಶಿವನ ಕುರಿತು ತಪಸ್ಸನ್ನು ಆಚರಿಸಿ ಶಿವನನ್ನು ವರಿಸುತ್ತಾರೆ. ಆಗ ಶಿವನು ಇಲ್ಲಿರುವ ಶಿವಲಿಂಗವನ್ನು ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸಲು ಸೂಚಿಸುತ್ತಾರೆ. ಶಿವಲಿಂಗವನ್ನು ಹುಡುಕುತ್ತಾ ಸ್ಥಳವನ್ನು ತೆರವುಗೊಳಿಸುವಾಗ ಕೊಡಲಿ ಏಟು ತಪ್ಪಿ ಶಿವಲಿಂಗಕ್ಕೆ ಬಡಿದು ತೀವ್ರ ರಕ್ತಸ್ರಾವವಾಗುತ್ತದೆ. ಆಗ ಶಿವನು ಪ್ರತ್ಯಕ್ಷನಾಗಿ ಲಿಂಗಕ್ಕೆ ಅಲ್ಲಿನ ಹಸಿಮಣ್ಣನ್ನು ಲೇಪಿಸಲು ಸೂಚಿಸುತ್ತಾನೆ. ನಂತರ ರಕ್ತಸ್ರಾವ ನಿಲ್ಲುತ್ತದೆ. ನಂತರ ಶಿವಲಿಂಗಕ್ಕೆ ಆಲಯ ನಿರ್ಮಿಸಿ ತಪಸ್ಸನ್ನು ಪೂರ್ಣಗೊಳಿಸಿ ಪರಶುರಾಮರು ಅಮರತ್ವವನ್ನು ಪಡೆಯುತ್ತಾರೆ. ಇನ್ನು ಇತಿಹಾಸಗಳ ಪ್ರಕಾರ ತನ್ನ ಪಟ್ಟದ ಆನೆಯ ಕಣ್ಣು ಕುರುಡಾದ ಕಾರಣ ಟಿಪ್ಪು ತಬ್ಬಿಬ್ಬಾಗುತ್ತಾ ಮಂತ್ರಿಯ ಬಳಿ ಸಲಹೆ ಕೇಳುತ್ತಾರೆ. ಆಗ ಮಂತ್ರಿಯವರು ನಂಜನಗೂಡಿನ ಶ್ರೀಕಂಠೇಶ್ವರನ ಮಹಿಮೆಯನ್ನು ತಿಳಿಸಿ ಹರಕೆ ನೀಡಲು ಸೂಚಿಸುತ್ತಾರೆ. ಈ ಸಲಹೆಯಂತೆ ಟಿಪ್ಪು ತನ್ನ ಆನೆಯನ್ನು 48 ದಿನಗಳ ಕಾಲ ನಂಜನಗೂಡಿನಲ್ಲಿರಿಸಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹರಕೆ ಪೂರ್ಣಗೊಳಿಸಿದ ನಂತರ ತನ್ನ ಆನೆಗೆ ಕಣ್ಣು ಮರುಕಳಿಸುತ್ತದೆ. ಈ ಕಾರಣ ಕೃತಜ್ಞತೆ ಸಲುವಾಗಿ ಪಚ್ಚೆ ಹಸಿರು ಲಿಂಗವನ್ನು ಅರ್ಪಿಸುತ್ತಾರೆ ಹಾಗೂ ಅಲ್ಲಿನ ಮೂಲಲಿಂಗವನ್ನು ಹಕೀಂ ನಂಜುಂಡ ಎಂದು ಟಿಪ್ಪು ಅವರು ಕರೆಯುತ್ತಾರೆ. ಅಂದರೆ ವೈದ್ಯ ನಂಜುಂಡ ಎಂದು ಅರ್ಥ. ಇಂದಿಗೂ ಆ ಪಚ್ಚೆಲಿಂಗಕ್ಕೆ ಎಲ್ಲ ಪೂಜಾ ವಿಧಿವಿಧಾನಗಳು ನೆರವೇರುತ್ತವೆ. ಇಷ್ಟೆಲ್ಲ ಪುರಾಣ ದಂತಕಥೆಗಳು ಇತಿಹಾಸವನ್ನು ಒಳಗೊಂಡ ದೇವಾಲಯವು ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುವ ಪಂಚರಥ ಜಾತ್ರೆಯು ನಂಜುಂಡೇಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ದೇವರುಗಳ ಮೂರ್ತಿಯನ್ನು ಅತಿದೊಡ್ಡ ಹಾಗೂ ಎತ್ತರದ ರಥಗಳಲ್ಲಿ ಅಲಂಕರಿಸಿ ಬಹುದೊಡ್ಡ ಜಾತ್ರೆಯನ್ನು ನಡೆಸಲಾಗುತ್ತದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡ ದೇವಾಲಯದ ಪ್ರಮುಖ ಲೋಪವೆಂದರೆ ಅದು ಕಪಿಲಾ ನದಿಯ ಸ್ವಚ್ಛತೆ. ಆಗಮಿಸುವ ಭಕ್ತರು ದಯಮಾಡಿ ನಿಮ್ಮ ಬಟ್ಟೆಗಳನ್ನು ನದಿಯಲ್ಲಿ ಬಿಡಬೇಡಿ. ಅದು ಪ್ರಕೃತಿ ಹಾಗೂ ನದಿಗೆ ಹಾನಿಯನ್ನುಂಟು ಮಾಡುತ್ತದೆ. ದಯವಿಟ್ಟು ದೇವಸ್ಥಾನದ ಆಡಳಿತ ಮಂಡಳಿ ನದಿಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕೆಂದು ವಿನಂತಿ. ದೇವಾಲಯವನ್ನು ನೋಡಿ ದೇವರ ದರ್ಶನ ಪಡೆದ ಎಲ್ಲರಿಗೂ ಶುಭವಾಗಲಿ. ಆದರೆ ನಿಮ್ಮ ಕಡೆಯಿಂದ ದೇವಾಲಯ ಅಥವಾ ಪರಿಸರದ ಸ್ವಚ್ಛತೆಗೆ ಯಾವುದೇ ಧಕ್ಕೆಯಾಗದಿರಲಿ ಎಂದು ಹೇಳುತ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು.